ಜಕ್ಕಲಿಯ ಕೆರೆಯಲ್ಲಿ ಅಧಿಕಾರಿಗಳ ಹಸಿ ಕಳ್ಳಾಟ ಬಯಲು. ಬೇರು ಸಮೇತ ಕಿತ್ತು ಹಾಕುವ ಬದಲು ಕೇವಲ ತುದಿ ಕತ್ತರಿಸಿ ಬಿಲ್ ಅರಗಿಸಿಕೊಳ್ಳಲು ಹೊಂಚು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ ಸಾರ್ವಜನಿಕರ ಜೀವನಾಡಿಯಾಗಬೇಕಾಗಿದ್ದ ಊರ ಮುಂದಿನ ಕೆರೆಯ ಪುನಶ್ಚೇತನ ಕಾಮಗಾರಿ ಇದೀಗ ಭ್ರಷ್ಟ ಅಧಿಕಾರಿಗಳ ಹಾಗೂ ಕಾಂಟ್ರಾಕ್ಟರ್ ಪಾಲಿಗೆ ಅಕ್ಷಯ ಪಾತ್ರೆಯಾಗಿ ಮಾರ್ಪಟ್ಟಿರುವುದು ಎಳೆಯಾಗಿ ಬಯಲಾಗ್ತಾ ಇದೆ. 2025-26ನೇ ಸಾಲಿನ ತಾಲೂಕು ಪಂಚಾಯತ್ ನಿರ್ಬಂಧಿತ ಅನುದಾನದಡಿ ಒಟ್ಟು 8 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯ ಸರಣಿ ವರದಿಗಳು ಪ್ರಕಟವಾದ ಬೆನ್ನಲ್ಲೇ ಭ್ರಷ್ಟ ಅಧಿಕಾರಿಗಳು ಹಾಗೂ ಕಾಂಟ್ರಾಕ್ಟರ್ ಈಗ ತಮ್ಮ ಚರ್ಮ ಉಳಿಸಿಕೊಳ್ಳುವುದಕ್ಕೆ ಹೊಸ ನಾಟಕದ ನಾಂದಿ ಹಾಡಿದ್ದಾರೆ. ಬೇರು ಸಮೇತ ಕಿತ್ತು ಹಾಕುವ ನಿಯಮಕ್ಕೆ ಎಳ್ಳು ನೀರು. ಇನ್ನು ಅಂದಾಜು ಪತ್ರಿಕೆಯ ನಿಯಮಾವಳಿಗಳ ಪ್ರಕಾರ ಕೆರೆಯೊಳಗಿನ ಇಡೀ ಜಂಗಲಿ ಕಸವನ್ನ ಬೇರು ಸಮೇತ ಕಿತ್ತು ಕೆರೆಯನ್ನ ಪೂರ್ಣ ಪ್ರಮಾಣದಲ್ಲಿ ಹೂಳು ಮುಕ್ತಗೊಳಿಸಬೇಕಾಗಿತ್ತು. ಆದರೆ ಪತ್ರಿಕೆಯ ತನಿಖಾ ವರದಿಗೆ ಬೆಚ್ಚಿ ಬಿದ್ದಿರುವ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಜೆಸಿಬಿ ಯಂತ್ರಗಳನ್ನು ಬಳಸಿ ಸ್ವಚ್ಛಗೊಳಿಸುವ ಬದಲಿಗೆ ಬಡ ಕೂಲಿ ಕಾರ್ಮಿಕರನ್ನ ಗಲೀಜು ನೀರಿಗೆ ಇಳಿಸಿ ಕಣ್ಣೊರೆಸುವ ತಂತ್ರವನ್ನ ಮಾಡ್ತಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಮಾಧ್ಯಮ ತಂಡ ನಡೆಸಿದ ಲೇಟೆಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಭೀಕರವಾದ ಸತ್ಯ ಹೊರಬಿದ್ದಿದೆ. ಹಾಗೂ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಕೆರೆಯ ಗಲೀಜು ನೀರಿನಲ್ಲಿ ಜನರನ್ನ ಇಳಿಸಿ ಆಪ್ ಜಂಗಲ್ ಕಸದ ಕೇವಲ ಮೇಲಿನ ತುದಿಯನ್ನ ಮಾತ್ರ ಕತ್ತರಿಸಲಾಗ್ತಾ ಇದೆ. ಈ ರೀತಿ ಕಸದ ಮೇಲ್ಭಾಗವನ್ನ ಮಾತ್ರ ಕತ್ತರಿಸೋದ್ರಿಂದ ಯಾವುದೇ ಪ್ರಯೋಜನವಾಗಲ್ಲ. ಕೇವಲ 15 ದಿನಗಳಲ್ಲಿ ಈ ವಿಷಕಾರಿ ಕಸ ಇನ್ನಷ್ಟು ವೇಗವಾಗಿ ಬೆಳೆದು ನಿಂತು ಬಿಡುತ್ತೆ, ಹೂಳು ಹಾಗೆ ಉಳಿದು ಬಿಡುತ್ತೆ. ಇದು ಕೇವಲ ಮೇಲಾಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕೆಲಸ ನಡೀತಾ ಇದೆ ಅಂತ ತೋರಿಸಿ ಇಡೀ ಯೋಜನೆಯ ಹಣವನ್ನ ಲೂಟಿ ಮಾಡುವ ವ್ಯವಸ್ಥಿತ ಸಂಚು ಎನ್ನುವುದು ಸ್ಪಷ್ಟವಾಗ್ತಾ ಇದೆ. ಬಡ ನಾಗರಿಕರ ಜೀವದೊಂದಿಗೆ ಆಟ, ಯಾವುದೇ ಸುರಕ್ಷತೆ ಪರಿಕರಗಳಿಲ್ಲದೆ ವಿಷಕಾರಿ ಜೋಂಡು ಮತ್ತು ಗಲೀಜು ತುಂಬಿರುವ ನೀರಿಗೆ ಬಡ ಜನರನ್ನ ಇಳಿಸಿ ಕೆಲಸ ಮಾಡ್ತಾ ಇರೋದು ಎಷ್ಟು ಸರಿ? ಜೆಸಿಬಿ ಅಥವಾ ಸೂಕ್ತ ಯಂತ್ರೋಪಕರಣಗಳನ್ನು ಬಳಸಿ ಕೆರೆಯ ಒಳಭಾಗವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಎಸ್ಟಿಮೇಟ್ನಲ್ಲಿ ಹಣ ಬಿಡುಗಡೆಯಾಗಿದ್ರೂ ಕೂಡ ಆ ಹಣ ಎಲ್ಲಿ ಹೋಯಿತು? ಕೇವಲ ಮೇಲಿನ ತುದಿಯನ್ನ ಕತ್ತರಿಸಿ ಇಡೀ ಬಿಲ್ಲನ್ನ ಮಾರ್ಚ್ ತಿಂಗಳಲ್ಲೇ ಲೂಟಿ ಹೊಡೆದಿರುವ ಅಧಿಕಾರಿಗಳು ಇನ್ನಾದರೂ ಜವಾಬ್ದಾರಿಯಿಂದ ವರ್ತಿಸ್ತಾರಾ? ನಾವು ಇಷ್ಟೊಂದು ಸಾಕ್ಷ್ಯಗಳನ್ನು ನೀಡಿದ ಮೇಲೂ ಕೂಡ ಜಿಲ್ಲಾಡಳಿತದ ಪ್ರಮುಖ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಾರೋ ಇಲ್ಲವೋ ಅನ್ನೋದನ್ನ ಜಕ್ಕಲಿ ಗ್ರಾಮಸ್ಥರು ಹಾಗೂ ನಾಗರಿಕರ ಹಿತರಕ್ಷಣಾ ಸಮಿತಿ ತೀವ್ರವಾಗಿ ಗಮನಿಸ್ತಾ ಇದೆ. ಅಧಿಕಾರಿಗಳ ಮುಂದಿನ ನಡೆಯನ್ನ ಕಾದು ನೋಡಿ. ರಾಷ್ಟ್ರಕ್ರಾಂತಿ ನ್ಯೂಸ್ ಗದಗ ಮತ್ತು ನಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಬಂದ ಕೊಯ್ರಲಿ ಕೊಯ್ರಿ ನೀ ಬಯಲ ನೀನು ನೀ ಬಯಕು ನೀ ಕೊಯ್ಲಿ ನಾವು ನಿಮ್ಮ ಕೊಯ್ರಿ